ನಾವೀಗ ನೋಡುತ್ತಾ ಇರುವ ದೇವಾಲಯ ಬಹಳ ಪುರಾತನವಾದಂತಹ ಕಂಚಿ ಕಣ್ಣು ವರದರಾಜ ಸ್ವಾಮಿಯ ದಿವ್ಯ ಸನ್ನಿಧಿ. 11-12ನೇ ಶತಮಾನದಲ್ಲಿ ಹೊಯ್ಸಳಾದೊರೆ ರಾಜ ವಿಷ್ಣುವರ್ಧನ ಮಹಾರಾಜ ತನ್ನ ತಾಯಿಗಾಗಿ ಭಗವಂತನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕಾರಣ ಏನು ಎಂದರೆ ರಾಜನ ತಾಯಿಯವರಿಗೆ 2 ಕಣ್ಣುಗಳು ಕಾಣಿಸ್ತಿರಲಿಲ್ಲವಂತೆ. ಗುರು ರಾಮಾನುಜಾಚಾರ್ಯರು ಕನಸಿನಲ್ಲಿ ಬಂದು ಹೇಳ್ತಾರಂತೆ, ತಮಿಳುನಾಡು ಕಂಚಿಗೆ ಹೋಗಿ ವಿಷ್ಣು ಸ್ವರೂಪಿ ವರದರಾಜ ದೇವರ ದರ್ಶನ ಮಾಡಿದ್ರೆ 2 ಕಣ್ಣು ಬರುತ್ತೆ ಅಂತ. ಆದರೆ 1000 ವರ್ಷಗಳ ಹಿಂದೆ ಬಸ್ಸು, ಕಾರು, ವಾಹನ, ರಸ್ತೆಗಳಿರಲಿಲ್ಲ. ಬೆಟ್ಟ, ಗುಡ್ಡ, ಕಾಡು, ಮೇಡು. ರಾಜ ಮಹಾರಾಜರ ಕಾಲದಲ್ಲಿ ಪಲ್ಲಕ್ಕಿಯಲ್ಲಿ ಎತ್ಕೊ ಹೋಗ್ತಿದ್ರು. ಒಂದು ದೊಡ್ಡ ಬೆಟ್ಟ ಬಂದರೆ ಬೆಟ್ಟವನ್ನು ದಾಟ್ತಿದ್ರು, ಒಂದು ದೊಡ್ಡ ನದಿ ಬಂದರೆ ನದಿಯನ್ನು ದಾಟ್ತಿದ್ರು. ಇದೆಲ್ಲ ರಾಜ ಮನಗಂಡ. ತಾಯಿಗೆ ವಯಸ್ಸಾಗಿದೆಯಲ್ಲ, ಅಷ್ಟು ಶ್ರಮ ಕೊಡಬಾರ್ದು ಅಂತ ಕಂಚಿಯಿಂದಲೇ ಶಿಲ್ಪಿಗಳನ್ನ ಕರೆಸಿ ಕಂಚಿಯಲ್ಲಿ ಇರುವಂಗೆ ಹೈಟ್ ಮಾಡಿ ಅಷ್ಟೇ ಮೆಟ್ಟಿಡಿಸಿ ಅಷ್ಟೇ ಉದ್ದನಾಗಿ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಿಸಿ 48 ಡೇಸ್ ಪೂಜೆ ಮಾಡ್ತಾರಂತೆ. ಲಾಸ್ಟ್ ಡೇ ತಾಯಿನ ಕರ್ಕೊಂಬಂದು ದೇವ್ರ ಮುಂದೆ ನಿಲ್ಲಿಸಿದಾಗ ಭಗವಂತನಿಗೆ ಮಹಾಮಂಗಳಾರತಿ ಆಗ್ತಿತ್ತಂತೆ. ಆ ದೀಪದ ಬೆಳಕಿನಲ್ಲಿ ರಾಜನ ತಾಯಿಗೆ ಕಣ್ಣು ಬಂತಂತೆ. ನೇತ್ರ ಕೊಟ್ಟ ದೇವರು ನೇತ್ರ ನಾರಾಯಣ ಎನ್ನುವ ಕೀರ್ತಿಗೆ ಪಾತ್ರರಾದ